ಆ, ನಮ್ಮನ್ನು ಪ್ರೀತಿಸಿ ಅರಸಿ ಕರ್ನಾಟಕದ ಜನತೆಗೆ ಗೊತ್ತು ಮಾಡ್ತಾರಂಥ ಮಾಧ್ಯಮ ಮಿತ್ರರಿಗೆ, ಹಾಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೂರದಿಂದ ಎಲ್ಲೆಲ್ಲಿಂದಲೂ ಬಂದಿದ್ದಾರೆ ಪ್ರೀತಿಯನ್ನು ಎಲ್ಲ ನನ್ನ ಸ್ನೇಹಿತರು, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಕೂಡ, ಹಾಗೆ ವಿಶೇಷವಾಗಿ ನನ್ನ ಜರ್ನಿಯಲ್ಲಿ ಆರ್ಕೆಸ್ಟ್ರಾದಲ್ಲಿ ಬಂದಂಥ ಎಲ್ಲ ಪ್ರೀತಿಯಿಂದ ಸಿಂಗರ್ಸ್ ಆಗಿರ್ಬೋದು, ನಮ್ಮ ಡ್ರಮ್ಸ್ ಎಲ್ಲ ಪ್ರತಿಯೊಬ್ಬರಿಗೂ, ಹಾಗೂ ನಮ್ಮ ಬ್ಯಾನರ್ ಜೊತೆ ನಮ್ಮ ಮನದ ಕಡಲು ಟೀಮ್ ಒಂದೇ ಒಂದು ಕರೆಗೆ ಓಡಿ ಪ್ರೀತಿಯಿಂದ ಒಂದು ಆಶೀರ್ವದಿಸ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಹಾಗೆ ಉಡಾಳ ಟೀಮ್ ಮೂರು ಒಂದೇ ಸರ್, ಏನೇ ಇದ್ರು ನೀವು ಪ್ರಮೋಷನಲ್ಲಿ ನಾವು ಹೇಳ್ತೀವಿ, ಎಲ್ಲ ಒಟ್ಟಿಗೆ ಒಂಥರ ಇವರಲ್ಲಿ ವರ್ಸ್ಔಟ್ ಮಾಡ್ತಾರಲ್ಲ ಹಂಗೆ ಮಾಡ್ಕೊಂಡು ಹೋಗ್ಬಿಡೋಣ ಸರ್, ಎಲ್ಲ ಒಂದೇ ಅನ್ಕೊಂಡು ಕಾರ್ಯಕ್ರಮನ ಮಾತಾಡ್ತಾ ಇದ್ದೀನಿ. ಈಗ ಮೊದಲಿಗೆ ನಮಗೆ ಈ ಒಂದು ಏನಾದ್ರು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗಬೇಕು, ಹೀರೋ ಆಗ್ಬೇಕು. ನಾನು ಸುಮಾರು 4-5 ಸಿನಿಮಾ ಏನೇನೋ ಮಾಡಿದೆ, ಯಾವ ಬೆಳಕಿಗೆ ಬರಲಿಲ್ಲ. ಕಾರಣ ಬರ್ಲಿ ಒಂದು ರೌಂಡ್ ಚಪ್ಪಾಳೆ, ನಾವು ನಿಮ್ ಜೊತೆಗಿದ್ದೀವಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಮನು, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಬರ್ಲಿ. ಮೊದಲಿಗೆ ನಮಗೆ ಭಟ್ರು ಸರ್ ನನಗೆ ಗಾಡ್ ಫಾದರು. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಲಾಂಚ್ ಆಗೋದು ಯಾವ್ದಾದ್ರು ಒಂದು ದೊಡ್ಡ ಬ್ಯಾನರಲ್ಲಿ ಲಾಂಚ್ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೆ ನಮ್ಮ ಸರ್ ಆಶೀರ್ವಾದ ಮಾಡಿದ್ರು. ಅದ್ರ ಜೊತೆಗೆ ಯಾರಾದರೂ ನಮಗೆ ಪ್ರೀತಿಯಿಂದ ಸಿನಿಮಾನ ಪ್ರೀತಿಸ್ಬೇಕು, ಆಮೇಲೆ ನನ್ನನ್ನು ಪ್ರೀತಿಸ್ಬೇಕು ಅನ್ನೋದು ನಾನು ಯಾವ್ದಾದ್ರು ಒಂದು ಇದು ಮಾಡಿದಾಗ ಸಂತೋಷ್ ಸರ್, ನಮ್ಮ ವಿದ್ಯಾಕ, ನಿಜವಾಗ್ಲೂ ಅವರಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ. ಒಬ್ಬ ಹೊಸಬ್ರಿಗೆ ಇಷ್ಟು ದೊಡ್ಡ ಬಜೆಟ್, ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅವರು ಇತ್ತಾಳಕಿವಿ ಆಗಿದ್ರೆ ಇಷ್ಟು ದಿವಸ ಸಿನಿಮಾ ಮಾಡ್ತಿರ್ಲಿಲ್ಲ. ಅವರು ಸಿನಿಮಾನ ಪ್ರೀತಿಸ್ತಾರೆ, ನನ್ನ ಪ್ರೀತಿಸ್ತಾರೆ, ಯೋಗರಾಜ್ ಸರ್ನ ಪ್ರೀತಿಸ್ತಾರೆ. ಅದಕ್ಕೆ ಈ ಸಿನಿಮಾ ಇಷ್ಟು ಸ್ಪೀಡಾಗಿ ಒಂದು ದೊಡ್ಡ ಜರ್ನಿಯಾಗಿ ತುಂಬ ಚೆನ್ನಾಗಿ ಮುಂದಕ್ಕೆ ಬಂತು. ಥ್ಯಾಂಕ್ ಯು ಸರ್. ಹಾಗೆ ನಾವು ಮನೋಮೂರ್ತಿ ಸರ್ನ ಸುಮಾರು ಎಲ್ಲ ಫ್ಯಾನ್ ಇಲ್ದಿರೋರೇ ಇಲ್ಲ, ಅಷ್ಟು ನಾವು ಕೂಡ ಅವ್ರಿಗೆ ಫ್ಯಾನೇ. ಅಷ್ಟು ನಮಗೆ ಈ ಹೊಸಬ್ರಿಗೆ ಒಂದು ಅಂತ ದೊಡ್ಡವರು ಮ್ಯೂಸಿಕ್ ಮಾಡ್ತಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆ ವಿಶೇಷವಾಗಿ ನಮಗೆ ಪ್ರೀತಿನ ನಮಗೆ ಕತೆಗೆ ಜೊತೆಲಿ ಕೂತ್ಕೊಂಡು ನಮ್ಮ ಇಸ್ಲಾವುದ್ದೀನ್ ಸರ್, ಹಾಗೆ ನಮ್ಮ ಸೀನಣ್ಣ ಅವ್ರದ್ದೊಂದು ಪಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಅದು ಥಿಯೇಟ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನಮಗೆ ಬೇರೆ ಏನಾದರೂ ನಾವು ಹೊಸಬ ಜೊತೆಲಿ ನನಗೆ ಕಾಂಬಿನೇಷನ್ ಯಾವಾಗಲೂ ಹೇಳ್ತಿದ್ದೆ ನಾಣಿ ಸರ್ಗೆ, ಸರ್ ನಿಮ್ಮದು ಶರಣ್ ಸರ್ ಜೊತೆ ಕಾಂಬಿನೇಷನ್, ಇವ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಣ್ಣ, ನನ್ನ ಜೊತೆ ಯಾವಾಗಲಾದ್ರೂ ಒಂದು ಬರಬೇಕು ಅಂತ ನಾನು ಈವೆಂಟಲ್ಲಿ ಸಿಕ್ತಾಗೆಲ್ಲ ಮಾತಾಡ್ತಾ ಇದ್ದೆ. ಆ ಭಗವಂತ ಈ ಒಂದು ಕುಲದಲ್ಲಿ ಕೀಳಿ ಯಾವುದೋ ಒಂದು ಸಿನಿಮಾದ ಮೂಲಕ ಒಂದು ಕಾಂಬಿನೇಷನ್ ವರ್ಕೌಟ್ ಆಗಿದೆ ಅಣ್ಣ, ಸಿಕ್ಕಾಬಟ್ಟೆ ನಾವಂತೂ ಎಂಜಾಯ್ ಮಾಡಿದ್ದೀವಿ. ಕಾಮಿಡಿಗೆ ಯಾರಿಗೂ ಮೋಸ ಇಲ್ಲ, ಆ ಮಟ್ಟಕ್ಕೆ ಸಿಕ್ಕಾಬಟ್ಟೆ ಮಾಡಿದ್ದೀವಿ. ಹಾಗೆ ಇನ್ನು ಪ್ರೀತಿನ ನನ್ನ ಡೈಲಾಗು, ನನ್ನ ಬಾಯಲ್ಲಿ ಏನಾದರೂ ಅಷ್ಟು ಚೆನ್ನಾಗಿ ಡೈಲಾಗು ಪಂಚೆಲ್ಲ ಮಾಡಿದ್ದೀನಿ ಅಂದರೆ ನಮ್ಮ ಆನಂದ್ ಪ್ರಿಯ ಸರ್. ನಿಜವಾಗ್ಲೂ ದೊಡ್ಡವರಿಗೆಲ್ಲ ರೈಟಿಂಗ್ ಮಾಡಿದ್ದಾರೆ. ಇವತ್ತು ಒಬ್ಬ ಹಳ್ಳಿ ಕಲಾವಿದ, ಆರ್ಕೆಸ್ಟ್ರಾ ಕಲಾವಿದ, ಅಲ್ಲಿಂದ ಬಂದವನಿಗೆ ರೈಟಿಂಗ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಹಾಗೆ ನಮ್ಮ DOP ಸರ್ ನಮ್ಮನ್ನು ತುಂಬ ಹಂಗೆ ಕಾಣಬೇಕು ಹಿಂಗೆ ಕಾಣಬೇಕು ಅಂತ ತುಂಬ ಅದೇ ಲೈಟಿಂಗ್ ಬೇಕು, ಇದೇ ಲೈಟಿಂಗ್ ಬೇಕು ಸರ್ ಅಂತ ಏನೋ ಮೇ ಬಿ ನನ್ನ ಕಲರ್ ನೋಡಿ ತರಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ, ಆ ಥರ ಎಲ್ಲ ತರಿಸ್ಕೊಂಡು ತುಂಬ ಚೆನ್ನಾಗಿ ನಮ್ಮನ್ನ ವಿಡಿಯೋಗ್ರಾಫರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕಿಂಗು. ಹಾಗೆ ಕೊನೆಯದೇ ನಮ್ಮ ಪ್ರೀತಿಯ ರಾಮನಾರಾಯಣ್ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಭಟ್ರು ಸರ್ ಇಬ್ಬರನ್ನೂ ಕೂರಿಸ್ಬಿಟ್ಟು ಲವ್ ಮಾಡಿ ಅಂದರೆ ನಾನು ತಿಂಗಳಲ್ಲಿ ನನ್ನ ಹೆಂಡತಿಗೆ 8 ಸತಿ ಕಾಲ್ ಮಾಡ್ತೀನಿ, ಇವ್ರಿಗೆ 800 ಸಲ ಕಾಲ್ ಮಾಡ್ತಾ ಇದ್ದೀನಿ ಸರ್. ನಿಜವಾಗ್ಲೂ ನೀವು ಅಲ್ಲೇ ಇದ್ಬಿಡಿ ಅಂದ್ಬಿಟ್ಲು ನಾನು ಹೆಂಡತಿ. ಅದಕ್ಕೆ ಇವರು ಪಾಪ ಇವರಿಗೂ ಸೇಮ್ ಡೈಲಾಗ್ ಆಗಿರುತ್ತೇನಪ್ಪ ಮೇ ಬಿ, ಮನೇಲಿ ಇಲ್ಲಲ್ಲ ಸರ್? ಪರವಾಗಿಲ್ಲ, 800 ಕಾಲ್ ಅಲ್ಲ 1000 ಕಾಲ್ ಮಾಡಿದ್ರು ಮನುಗೋಸ್ಕರ ಒಂದು ಒಳ್ಳೆ ಸಿನಿಮಾಗೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟಿನಲ್ಲಿ 1 ಗಂಟೆ ರಾತ್ರಿ ಅಲ್ಲಿ 4 ಗಂಟೆ ರಾತ್ರಿ ಅಲ್ಲಿ ಸರ್ ಯಾವಾಗಲೂ ಹೇಳೋರು ಸಿನಿಮಾನ ಧ್ಯಾನ ಮಾಡಬೇಕು ಅಂತ. ಸರ್ ನೀವೇನು ಹೇಳಿದ್ರು ಅದೇ ತರ ಭಗವಂತ ನನಗೆ ಹೇಳ್ಕೊಟ್ಟ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ಜೊತೆಲೆ ಹೋಗ್ತೀವಿ, ಜೊತೆಲೆ ಊಟ ಮಾಡ್ತೀವಿ, ನಾವು ಯಾರ ಸುದ್ದಿ ಲೂಸ್ ಟಾಕ್ ಏನೋ ಮಾತಾಡಲ್ಲ ಸರ್, ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ ಸರ್. ಅದು ಆಮೇಲೆ ನಮ್ಮಿಬ್ರು ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಸಂತೋಷ್ ಸರ್ ವಾರಕ್ಕೊಂದು 2 ಸಲ 3 ಸತಿ ಯಾವಾಗಲೇ ಬಂದ್ರು ಕೂಡ ಸಿನಿಮಾ ಬಗ್ಗೆ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ. ನಾವು ಮಾತಾಡ್ತಾ ಇರೋದು ಬರೀ ಕುಲದಲ್ಲಿ ಕೀಳ್ಯಾವುದು, ಹಿಂಗ್ ಮಾಡೋಣ, ಪ್ರಮೋಷನ್ ಹಿಂಗ್ ಮಾಡೋಣ, ಹಂಗ್ ಮಾಡೋಣ ಅಂತ. ನಾವ್ ಏನೇ ಮಾಡೋಣ ಅಂದ್ರು ಅದಕ್ಕೆ ಇಡ್ಲಿ ಹಾಕೋರು ಒಬ್ರು ಬೇಕಲ್ಲ. ಸಂತೋಷ್ ಸರ್ ಮನ್ಸು ಮಾಡಿದ್ರೆ ತಾನೇ ಇದೆಲ್ಲ ಅರೇಂಜ್ಮೆಂಟ್. ನಾವಿಲ್ಲ ಅಂದ್ರೆ ನಾವು ಸುಮ್ಮನೆ ಎಲ್ಲೋ ಅಂತ ಲ್ಯಾಪ್ಟಾಪ್ ಅಲ್ಲಿ ರಿಲೀಸ್ ಮಾಡ್ಬೋದಲ್ಲ, ಅದು ಮಾಡಿದವು ಯಾವುದು ಬೆಳಕಿಗೆ ಬಂದಿರಲ್ಲ, ಕೆಲವು ಬೆಳಕಿಗೆ ಬಂದಿರ್ತವೆ, ಗೊತ್ತಿಲ್ಲ. ಅದು ಹಣೆ ಬರ ಚೆನ್ನಾಗಿದ್ರೆ ಯಾವ ಸಾಗಿ ಹೆಂಗ್ ಹಿಟ್ ಆಗ್ತವೆ ಅನ್ನೋದು ಗೊತ್ತಿಲ್ಲ. ಹಂಗಾಗಿ ನಮ್ಮ ಸಿನಿಮಾದಲ್ಲಿ ಫೈಟ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಯಾವುದಕ್ಕೂ ಕೊರತೆ ಇಲ್ಲ, ತುಂಬಾ ಅದ್ಭುತವಾಗಿ ಬಂದಿದೆ. ಆಮೇಲೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನನ್ನ ಪುಣ್ಯನೇನೋ ಗೊತ್ತಿಲ್ಲ, ಆಂಟೋನಿ ದಾಸನ್ ಸಾಂಗ್ ಆಡಿದ್ರು,
ಮೊನ್ನೆ ಶ್ರೇಯಾ ಘೋಷಾಲ್ ಮೇಡಮ್ ಒಂದು ಸಾಂಗ್ ಆಡಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ಒಂದ್ಸಲ ಜೋರ ಚಪ್ಪಾಳೆ ಮಾಡಿ. ನಾವು ಆ ವಿಷಯದಲ್ಲಿ ಮನೋಮೂರ್ತಿ ಸರ್ಗೆ ತುಂಬಾ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಶ್ರೇಯಾ ಘೋಷಾಲ್ ಅವ್ರನ್ನ ಹಾಡ್ಗೋಸ್ಕರ ನಾವು ತುಂಬಾ ವೆಯ್ಟ್ ಮಾಡಿದ್ವಿ. ಬೇರೆ ಬೇರೆ ಆಪ್ಷನ್ಸ್ ಬಂದ್ರು ಕೂಡ ಇಲ್ಲ ಸರ್ ನಮಗೆ ಶ್ರೇಯಾ ಘೋಷಾಲ್ ಆಡ್ಬೇಕು ಅಂದ್ರೆ ಅವರು ಇತ್ತೀಚೆಗೆ ಯಾರ ಕೈಗೂ ಸಿಗದೆ ಓಡಾಡ್ತಾ ಇದ್ರು ಅಂತ ಅವ್ರನ್ನ ಹಿಡಿದು ಮನೋಮೂರ್ತಿ ಸರ್ ಒಂದು ಹಾಡು ಆಡ್ಸಿದ್ದಾರೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಆ ಹಾಡು ಬಿಡುಗಡೆ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಸಿನಿಮಾಗೆ ಒಂದು ಮೈಲೇಜ್ ಬೇರೆ ಲೆವೆಲ್ಗೆ ಮಾಡಿಕೊಟ್ರಿ ಆ ಹಾಡಿಂದ. ತುಂಬಾ ಥ್ಯಾಂಕ್ಸ್. ಹಾಗೆ ಇನ್ನು ನನ್ನ ಟೀಮಲ್ಲಿ ಪೂರ್ತಿ ನಮ್ಮ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ಹಗಲು ರಾತ್ರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಮತ್ತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಮ್ಯಾನೇಜರ್ ಪ್ರತಿಯೊಬ್ಬರು ಕೂಡ ಭೇದ ಭಾವ ಯಾವುದೇ ಕೆಲಸ ಏನೂ ಇಲ್ಲ, 24/7 ಕೆಲಸಗಳು ಮಾಡಿಕೊಂಡು ಈ ಸಿನಿಮಾನ ಒಂದು ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ ಸರ್. ಹಾಗೆ ಮತ್ತೆ ಆಗಮಿಸಿದ್ರೆಲ್ಲ ಪ್ರೀತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಫ್ಯಾಮಿಲಿಗೆ, ನಮ್ಮ ಫ್ರೆಂಡ್ಸಿಗೆ, ಸ್ನೇಹಿತರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿ. ಮಡೇನೂರ್ ಮನು, ನೀವೇನಂದ್ರೆ ಹಣೆ ಬರ ಅಂತ ಹೇಳಿದ್ರಲ್ಲ, ಅದಂತೂ ಸೂಪರ್ ಆಗಿದೆ. ಯಾಕಂದ್ರೆ ಎಷ್ಟು ಜನ ರಿಯಾಲಿಟಿ ಶೋ ಕಲಾವಿದರಿಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ, ಅದು ಹೀರೋ ಆಗಿ. ಸೊ ಯು ಆರ್ ಲಕ್ಕಿ. ಬರ್ಲಿ ಜೋರಾದ ಚಪ್ಪಾಳೆ ಮಡೇನೂರ್ ಮನು. ಮೇಡಮ್ ಅಂದ್ರೆ ಇದು ಒಂದು ಎಂಡ್ ಅನ್ನೋದಿರುತ್ತೆ. ನಾನು ಎಲ್ಲಿಂದ ಬೆಳೆದು ಬಂದ ನಿಜವಾಗ್ಲೂ ವಿಶೇಷವಾಗಿ ಶರಣಯ್ಯ ಸಾರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಶರಣಯ್ಯ ಸರ್ ಒಂದು ಜಿ ಕನ್ನಡದಲ್ಲಿ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಜಿ ಕನ್ನಡನ ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಮ ಟೀಸರ್ ಲಾಂಚ್ ಮಾಡಿದ್ರು. ಅದೇ ಖುಷಿಲಿ ಇನ್ನೊಂದು ನಮ್ಮ ಈ ಸಾಂಗ್ ನ ಲಾಂಚ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ತವ್ರ ಮನೆ ಬಗ್ಗೆ ಹೇಳ್ಕೊಳಕ್ ಒಂಥರ ಖುಷಿ ಆಗುತ್ತೆ. ಅದೇನ್ ಮಾತಾಡಿದ್ದಾರೆ ಅಂತ ಒಂದು ಚಿಕ್ಕದ ಒಂದು ವಿಡಿಯೋಸ್. ಸಾಂಗ್ ನೀವು ಆಲ್ರೆಡಿ ಇಲ್ಲಿ ನೋಡಿದೀರಾ. ಮನೋಮೂರ್ತಿ ಮ್ಯೂಸಿಕಲ್ ಯೂಟ್ಯೂಬ್ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಈ ಸಾಂಗ್ ನ ಕೇಳಿ. ಕಂಗ್ರ್ಯಾಚುಲೇಷನ್ಸ್. ಸೊ ಮೊದಲನೇದಾಗಿ ಸರ್, ನಿಮ್ಮ ಸಿನಿಮಾದ ನಿಮ್ಮ ಬ್ಯಾನರ್ನ ಸಿನಿಮಾ ಕುಲದಲ್ಲಿ ಕೀಳೆ ಯಾವುದು, ಯೋಗರಾಜ್ ಸಿನಿಮಾಸ್ ಹಾಗೇನೆ ಪರ್ಲ್ ಸಿನಿ ಕ್ರಿಯೇಷನ್ಸ್, ಈ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಈ ತರದ ಸಿನಿಮಾ ನಿಜವಾಗ್ಲೂ ವೆರಿ ಪ್ರಾಮಿಸಿಂಗ್ ಪೋಸ್ಟರ್ಸ್ ಆಗಿರ್ಬೋದು. ಈಗ ಹಾಡು ಈಗ ತಾನೇ ಕೇಳಿದ್ವಿ, ತುಂಬಾ ಕ್ಯಾಚಿ ಆಗಿದೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸಿನಿಮಾ ತಂಡದ ಬಗ್ಗೆ? ಇದೆಲ್ಲ ಶುರುವಾಗಿದ್ದು ನನ್ನ ಮತ್ತೆ ಮನೋ ದೋಸ್ತಿಗೆ. ನಾನು ಜಿ ವಾಹಿನಿಯ ಶೋನಲ್ಲಿ ಇವನ ನಟನೆನ ನೋಡಿದ್ದೆ. ಅಲ್ಲಿ ಸುಮಾರು ಹೊತ್ತು ಡಲ್ಲಾಗಿ ಇದ್ರೆ ಬಂದು ಏನೋ ಒಂದು ಮ್ಯಾಜಿಕ್ ಮಾಡಿ ಎಬ್ಸ್ಕೋರ್ಸ್ಬಿಡೋನು ಶೋಗಳನ್ನ. ಅವತ್ತಿಂದ ಅವನಿಗೊಂದು ಮಾತು ಹೇಳಿದ್ದೀನಿ, ಸಿನಿಮಾ ಬಾಡಿ ಕಣ ನೀನು, ತುಂಬ ಅಂದರೆ ತುಂಬ ಲೋಕಲ್ ಘಮ ಇದೆ, ಒಂದು ಘಮಲಿದೆ ನಿನ್ನಲ್ಲಿ, ತುಂಬ ರೂರಲ್ ಆದಂಥದ್ದು ಏನೋ ಒಂದು ಹ್ಯೂಮರ್ ಇದೆ ನಿನ್ನ ದನಿ, ನಿನ್ನ ಆಕಾರ. ಅವಾಗ ಒಂದು ನನಗಿಂತ ಜಾಸ್ತಿ ಇತ್ತು ನನಗೆ ಹೊಟ್ಟೆ. ತೆಗೆದ ಒಂದು 5-6 ತಿಂಗಳು ತೆಗೆದು ಇನ್ನೊಬ್ಬ ಸಹೃದಯರನ್ನ ಪರಿಚಯ ಮಾಡಿಸ್ತಾ, ಅದು ಸಂತೋಷ್ ದಂಪತಿಗಳು ವಿದ್ಯೆಯವರು. ಇವರು ಎಂಥ ಸಜ್ಜನರು ಅಂದ್ರೆ, ಈ ಟೀಮಿಗೆ ಕರೆಕ್ಟ್ ಆಗಿ ಒಬ್ಬ ಸಂಗೀತ ನಿರ್ದೇಶಕ ಬೇಕಾದ್ರೆ ನಾನು ಕಂಡ ಅತ್ಯಂತ ಸಜ್ಜನರಲ್ಲಿ ಒಬ್ಬರನ್ನೇ ಕೊಡಿಸ್ಬೇಕು ಇವರಿಗೆ ಅಂತ ಮನೋಜ್ ಸರ್ ಹತ್ರ ಹೋದೆ. ಈಗ ನನಗೆ ಮನೋಜ್ ಸರ್ಗೆ ಈ ಹಾಡು ಓದಿದಾಗ ಅಥವಾ ತಮಟೆ ಹೊಡೆದಾಗ ಅವ್ರ ರಿಯಾಕ್ಷನ್ಸ್ ಅನ್ನೇ ನೋಡ್ತಿದ್ದೆ ನಾನು. ಇದು ಏನು ಅನ್ನೋದೇ ಬಗೆಹರಿತಿಲ್ಲ ಅವರಿಗೆ ಅಂತ ಕಾಣ್ತದೆ ಅಲ್ವಾ ಸರ್? ಬಟ್ ಸರ್, ಯಾವಾಗಲೂ ಏನಾದ್ರು ಬರ್ದಾಗ, ಫಾರ್ ಎಕ್ಸಾಂಪಲ್ ಈ ಸಾಂಗ್ ನೀವು ಸುಮ್ಮನೆ ಕರಿಯೋಕೆ -1 ಹಾಕೊಂಡು ಪಿಯಾನೋ ನುಡಿಸಿದ್ರೆ ಅದೇನೋ ಒಂಥರ ಕೇಳುತ್ತೆ, ಏನೋ ಒಂಥರ ಫೋಕ್ ಮಾಸ್ ಸಾಂಗ್ ಆ ಥರ ಅನಿಸ್ಬೋದು. ಬಟ್ ಸರ್, ಯಾವಾಗಲೂ ಇದು ಯಾವಾಗಲೂ ಆಗುತ್ತೆ. ಸಾಹಿತ್ಯ ಬರೆದ ಮೇಲೆ ಆ ಸಾಂಗ್ ಇನ್ನೊಂದು ಫ್ಲೇವರೇ ಹೊರಟೋಗ್ಬಿಡುತ್ತೆ, ಅದು ಇನ್ನೊಂದು ಡೈಮೆನ್ಷನ್ ತೊಗೊಂಡ್ಬಿಡುತ್ತೆ. ಇದಕ್ಕೂ ಹಂಗೇನೆ ಆಯಿತು. ನಿಜವಾಗ್ಲೂ ಈ ಸಾಂಗ್ ನೀವು ಇದನ್ನ ಕೇಳಿದ್ರೆ, ಇನ್ನು ಫಿಲ್ಮಲ್ಲಿ ನೋಡಿದ್ರೆ, ನಾನು ಇನ್ನೂ ನೋಡಿಲ್ಲ ಬಟ್ ನಂಗೆ ಗೊತ್ತು ಲಿರಿಕಲ್ ವಿಡಿಯೋ ಅಂತ. ಇದು ಆ್ಯಕ್ಚುಲಿ ಒಂದು ಎಂಜಾಯ್ಮೆಂಟ್ ಸಾಂಗ್ ಥರ ಇರ್ಬೋದು, ಬಟ್ ಇದು ತುಂಬ ಫೀಲಿಂಗ್ ಸಾಂಗ್. ಕರೆಕ್ಟ್, ತುಂಬ ಫೀಲಿಂಗ್ ಸಾಂಗು. ಆ್ಯಂಡ್ ಯಾರೋ ಹೀರೋಗಿರ್ತಾರೆ, ಅದ್ರ ಬಗ್ಗೆ ತುಂಬ ಲೈಟ್ ಹಾರ್ಟೆಡ್ ವೇನಲ್ಲಿ ಅವ್ರು ಹೇಳಿರೋದು. ಸೊ ಹೇಳಿದಾಗ ಇವರು ನನಗೆ ಗೊತ್ತಿತ್ತು, ಇದು ಏನೋ ಡಿಫ್ರೆಂಟ್, ಸಮಥಿಂಗ್ ಡಿಫ್ರೆಂಟ್ ಇನ್ ದಿಸ್ ಸಾಂಗ್ ಲಿರಿಕ್ಸ್. ಸೊ ಅದು ಹೆಂಗೋ ಮಾಡಿದ್ವಿ, ಏನಾಗುತ್ತೋ ನೋಡೋಣ. ಇದ್ರ ಜೊತೆಗೆ ಇನ್ನೊಂದು ಮಸಾಲೆ ರುಬ್ಬಿದ್ದಾರೆ ಮನೋಜ್ ಅವರು. ಅದು ಇನ್ನೊಂದು ವಾರ 10 ದಿವಸ ಅಥವಾ ಇನ್ನೊಂದು 15 ಡೇಸಲ್ಲಿ ಬರಬಹುದು. ನಾನು ಮನೋಮೂರ್ತಿ ಅವರನ್ನ ಈ ಟೋಟಲ್
ಅವರ ಮ್ಯೂಸಿಕಲ್ ಜರ್ನಿನೂ ಹತ್ತಿರದಿಂದ ನೋಡಿದವನು. ನಾವೆಲ್ಲ ಒಟ್ಟಿಗೆ ಮುಂಗಾರು ಮಳೆ ಮಾಡೋ ದಿನಗಳಿಂದ ಇದುವರೆಗೂ ಒಂದು ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದ್ಸತಿ ಸಿಗ್ತೀವಿ. ಏನೋ ಒಂದು ಅವಿನಾಭಾವ ಸಂಬಂಧ ಮೂರ್ತಿ ಸರ್. ಅಂದರೆ ನಾನು ಫಸ್ಟ್ ನಿಮ್ಗೆ ವಿಶ್ ಮಾಡ್ತೀನಿ ಸರ್, ನಮ್ಗೆಲ್ಲರಿಗೂ ಒಂದು ಹೊಸ ಹಾಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್. ಅಲ್ಲಿಂದ ಇನ್ನೊಬ್ರು ಸಜ್ಜನರನ್ನ ತುಂಬಾ ಹುಡುಕಾಡಿ ಮಾಡಿ ಮೌನ ಹಿಡ್ಕೊಂಬಂದ ರಾಮಣ್ಣ, ಅವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈಗ ಈ ಟೀಮಲ್ಲಿ ನಾನೊಬ್ಬರೇ ಪೊರ್ಕಿ ಅಂತ ಕಾಣುತ್ತೆ, ಇಬ್ಬರ ಸಾಧ್ಯನೇ ಇಲ್ಲ ಸರ್. ನೀವು ಇವನ್ನ ನೋಡಿದ್ರೆ ಯಾರಾದ್ರೂ ಪೊರ್ಕಿ ಇರ್ತೀರ ಸರ್? ಕೈ ಇತ್ತು ಯಾರು ನೋಡೋಣ? ಸಾಧ್ಯವೇ ಇಲ್ಲ. ನನ್ನ ನೋಡಿದ್ರೆ ಎಲ್ಲ ಕೈ ಇತ್ತು, ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ನೋಡಲ್ಲ. ರಾಮಣ್ಣ ಮತ್ತೆ ನಾನು ಒಂದೂವರೆ ತಿಂಗಳಿಂದ ಇರ್ಬೋದಲ್ವ, ಇದು ಒಂದು ಆನ್ಲೈನ್ ಲಾಕ್ ಆಗೋ ಟೈಮಿಗೆ ಇನ್ನೊಂದೇನೋ ಒಂದು ಹಾಡು ಮಾಡಬೇಕು, ಇನ್ನೊಂದೇನೋ ಹಾಡು ಮಾಡಬೇಕು ಅಂತ ಸುಮ್ಮನೆ ಒಂದು 4 ಲೈನ್ ಅಂದೆ. ಅವರು ಲಿರಿಸಿಸ್ಟ್ ಆದ್ದರಿಂದ ಅವ್ರಿಗೆ ಗೊತ್ತಾಯ್ತು ಇದು ಫೈನಲ್ ಹಿಂಗೆ ಬರುತ್ತೆ ಅನ್ನೋದು ಒಂದು ಅಂದಾಜಲ್ಲಿ. ಸರಿ, ಈ ಸಿಚುವೇಶನ್ ಕರೆಕ್ಟ್ ಆಗಿರುತ್ತೆ, ಒಂದು ಹಳದಿ ಡ್ರೆಸ್ ಹಾಕ್ಬಿಟ್ಟು ಅವನ್ನ ಕುಣಿಸ್ಬಿಡ್ತೀನಿ, ಅವನಿಗೆ ಈ ಸೌಧಾನಕ್ಕೆ ಬ್ಯಾಂಡ್ ಸೆಟ್ ತರೋದೊಂದು ಓಪನಿಂಗ್ ಸೀನು ಇದೆ ಅಂತ ಅಂದಿದ್ರು. ಅದಕ್ಕೊಂದು ಹಾಡನ್ನ ಪೋಣಿಸಿದ್ರು. ಅವರು ಎಷ್ಟು ಸ್ಪೀಡಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಮೇಲೆ ನಮ್ಮ ಬರೆಯೋರಿಗೆ ಏನಂದ್ರೆ ಬೇಗ ರಿಯಾಕ್ಟ್ ಮಾಡಬೇಕು, ಬೇಡ ಅಂದ್ರೆ ಇನ್ನೊಂದು ಅನ್ನೋ ಥರ ಇಮಿಡಿಯೇಟ್ ಆಗಿ ಮನೋಸರಿಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಹಾಡೇ ರೆಡಿ ಆಗಿತ್ತು. ರಿಲೀಸಲ್ಲಿ ಅಲ್ಲಿ ಕೂತ್ ನೋಡ್ತಿದ್ದಾಗ ಅದ್ರ ಎನರ್ಜಿಗಳು, ವಿಜುವಲ್ಸ್ನ ಎನರ್ಜಿ, ಅವನ ಬಟ್ಟೆ, ಅವನ ರೂಪ, ಅವನ ಅವತಾರ ನೋಡಿದ್ರೆ ಒಂದು ಸಂತೋಷ ಆಗುತ್ತೆ. ನನಗೆ ತುಂಬಾ ಇಷ್ಟ ಆಗಿದೆ ಆರ್ಕೆಸ್ಟ್ರಾದವರು ಬಂದು ಅವನ ಆರ್ಕೆಸ್ಟ್ರಾದಲ್ಲಿ ಏನೆಲ್ಲ ಮಾಡ್ಕೊಂಡು ಸೈಕಲ್ ಹಾಕೊಂಡು ಬಂದಂಥ ಕಲಾವಿದ. ಅವನ್ನೆಲ್ಲ ನೆನೆಸ್ಕೊಂಡಿದ್ದೆ ಕಣ, ಈ ಬುದ್ಧಿ ನಿನ್ ಕೊನೆವರೆಗೂ ಇರಲಿ ಅಂತ ಹೇಳ್ತೇನೆ. ಹಾಗೆ ಇನ್ನೊಬ್ಬ ಸ್ನೇಹಿತರು ನಾನೇ ಸರ್ ಜಾಯ್ನ್ ಆದರು. ಅದು ತುಂಬಾ ನನ್ನ ಇಷ್ಟದ ಪಾತ್ರ ಮನು. ಅವರ ನಾಣಿ ಸರು, ಕರಿಸುಬ್ಬು, ಹಲವಾರು ದಿಗ್ಗಜರನ್ನ ಗುಡ್ಡೆ ಹಾಕೊಂಡೆಲ್ಲ ಒಂದು ಕಾಸ್ಟಿಂಗ್ ಇದೆ, ನಂತರ ರಿವೀಲ್ ಮಾಡ್ತಾರೆ. ಇನ್ನ ಬಾಕಿ ಚನ್ನಪಟ್ಟಣದವ್ರ ಸ್ನೇಹಿತರು ಹೊಸದಾಗಿ ಆಗಿದ್ದಾರೆ. ಈ ಹಾಡು ಹುಟ್ಟೋದಕ್ಕೆ ಮನೋಮೂರ್ತಿ ಅವರ ಒಬ್ಬ ಚಾಲಕ ಇದ್ದ, ಅವನ ಹೆಸರು ಬೇಡ, ಅವನನ್ನು ತುಂಬಾ ಇನ್ಫ್ಲೂಯೆನ್ಸ್ ಆಗಿದೆ ಸರ್. ಇವತ್ತು ಹೇಳ್ತೀನಿ ನಿಮ್ಗೆ ವೇದಿಕೆಯಲ್ಲಿ. ಮನೋಮೂರ್ತಿ ಸರ್, ಜಯಂತ್ ಕಾಯ್ಕಿಣಿ ಸರ್ ನನ್ನ ಚಿತ್ರೀಕರಣ ನೋಡೋಕ್ಕೆ ಮಡಿಕೇರಿಗೆ ಬಂದಿದ್ರು. ನಾನು ಮನಸ್ಸಲ್ಲೇ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೆ. ಇವ್ರು ಬಂದರು, ಸೆಟ್ಟಲ್ಲಿ ಊಟ ಮಾಡಿದರು. ಅವನ ಎಕ್ಸ್ಪರ್ಟ್ ಡ್ರೈವರ್ ಮನೋಜ್ ಸರ್. US ಅಲ್ಲಿ ಇದ್ದಾಗೆಲ್ಲ ಇವರೆಲ್ಲ ಕಾರುಗಳನ್ನ ದಿನ ತೊಳಿಬೇಕು, ಅಷ್ಟು ಶಿಸ್ತು ಇವರು. ನಾವು ದಿನ ಓಡಿಸ್ತಾ ಇದ್ರು ಕಾರು ತೊಳಿದಾಗಲಿಲ್ಲ. ಅವನು ಒಳ್ಳೆ ಚಾಲಕ. ಅವನ ಜೊತೆಗೆ ಬಂದಿದ್ರು ಸಂಪತ್. ಅಲ್ಲಿಂದ ಒಂದು ಮಡಿಕೇರಿ ಹತ್ರ ಒಂದು ಫಾಲ್ಸ್ ನೋಡಕ್ ಹೋದಾಗ ಇವರು ಜಯಂತ್ ಕಾಯ್ಕಿಣಿ ಅವರ ಮಗ 3 ಜನ ಫಾಲ್ಸ್ ನೋಡಿ ವಾಪಸ್ ಬಂದ್ರೆ ಈ ಕೂತಿರೋ ಡ್ರೈವರ್ ಪ್ರಶಾಂತ ಹೋಗ್ಬಿಟ್ಟಿದ. ಇಲ್ಲ, ಅವನನ್ನ ನಮ್ಮ ಮ್ಯಾನೇಜರ್ಸ್ ಅವರೆಲ್ಲ ಸೇರಿ ಒಂದು ಕಾರಲ್ಲಿ ಹಾಕಿ, ಮನೋಜ್ ಅವರು ಜಯಂತ್ ಕಾಯ್ಕಿಣಿ ಅವ್ರ ಮಗ, ಇವರು ಅವನನ್ನ ತಗೊಂಡು ಇಲ್ಲಿಗೆ ಬರಬೇಕು ಬೆಂಗಳೂರಿಗೆ. ಇವರಿಗೆಲ್ಲ ಹೊಸದು, ಇವರಿಗೆ ಜಯಂತ್ ಸರ್ಗೆ ಈ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಅವ್ನ ಮೊಬೈಲ್ ಬೇರೆ ರಿಂಗ್ ಆಗ್ತಿದೆ ನೋಡಿ. ಮನುಷ್ಯ ಹೋದ್ರೂ ಮೊಬೈಲ್ ಗೊತ್ತಿರುತ್ತೆ, ಅದನ್ನ ಅಟೆಂಡ್ ಮಾಡಬೇಕು, ಸುದ್ದಿ ಕೊಡಬೇಕು, ಏನೆಲ್ಲ ಮಾಡಿಕೊಂಡು ಇಲ್ಲಿ ಬೆಂಗಳೂರಲ್ಲೆಲ್ಲ ನಾನು ಮ್ಯಾನೇಜರ್ಸಿಗೆ ಹೇಳಿಟ್ಟಿದ್ದೆ. ಮಧ್ಯರಾತ್ರಿ ಬಂದಿದ್ದಾರೆ. ಅಲ್ಲಿಂದ ಶುರು ಆಗುತ್ತೆ ತಮಾಷೆ. ಅವನನ್ನ ಶವ ಸ್ವೀಕರಿಸಕ್ಕೆ ಒಂದು ಸಮಸ್ಯೆ ಕುಟುಂಬದವರಿಗೆ, 3 ರಿಂದ 5